ಹರ ಓಂ. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಗುಲ್ಜಾರಿಲಾಲ್ ನಂದಾ ಈ ಹೆಸರು ಹೊಸ ಯುವಕರಿಗೆ ಕೆಲವು ಮಂದಿಗೆ ಗುರುತಿರ್ಲಿಕ್ಕಿಲ್ಲ, ಹಳೆ ಮಂದಿಗೆ ಎಲ್ಲರಿಗೂ ಗುರುತು. ಭಾರತ ರತ್ನ ಅವಾರ್ಡ್ ಹೊಂದಿದಂಥ ಮಹಾನ್ ವ್ಯಕ್ತಿ, ಸ್ವತಂತ್ರ ಸಮರ ಯೋಧರು. ನಮ್ಮ ದೇಶಕ್ಕೆ 2 ಸಲ ಪ್ರಧಾನಮಂತ್ರಿಗಳಾಗಿದ್ದರು. ನೆಹರು ಕ್ಯಾಬಿನೆಟ್ನಲ್ಲಿ ಮಂತ್ರಿ ಆಗಿದ್ದರು. ನೆಹರು ತೀರಿದ ನಂತರ ಅವರೇ ಪ್ರಧಾನಮಂತ್ರಿ ಆದರು. ನಂತರ ಶಾಸ್ತ್ರಿಜಿ ಪ್ರಧಾನಮಂತ್ರಿ ಆದರು. ಶಾಸ್ತ್ರಿಜಿ ತೀರಿದ ನಂತರ ಇವರು ಮತ್ತೆ ಪ್ರಧಾನಮಂತ್ರಿ ಆಗ್ತಾರೆ. ಇಂದಿರಾ ಗಾಂಧಿ ಕ್ಯಾಬಿನೆಟ್ನಲ್ಲಿ ಸಹಿತ ಅವರು ಮಂತ್ರಿಗಳಾಗಿ ಕೆಲಸ ಮಾಡ್ತಾರೆ. ಭಾರತದ ಪ್ಲಾನಿಂಗ್ ಕಮಿಷನ್ ಚೇರ್ಮನ್ ಆಗಿದ್ದರು. ಜರ್ಮನ್ ಮತ್ತು ಫ್ರಾನ್ಸ್ ದೇಶಗಳಿಗೆ ಸಹಿತ ಪ್ಲಾನಿಂಗ್ ಕಮಿಷನ್ ಅಡ್ವೈಸರ್ ಆಗಿ ಕೆಲಸ ಮಾಡಿದರು. ಮಹಾನ್ ಮೇಧಾವಿಗಳು, ದೇಶಭಕ್ತರು. ಭಯಂಕರ ಅವರ ಬಗ್ಗೆ ಅಭ್ಯಾಸ ಮಾಡಿದಾಗ ಬಹಳ ಉತ್ಸಾಹ ಆಗ್ತದೆ. ಅವರ ಪರಿಸ್ಥಿತಿ ಕೊನೆಯ ದಿವಸಗಳು ನೋಡಿದಾಗ ಸಾಮಾನ್ಯವಾಗಿ ಎಲ್ಲರ ಕಣ್ಣಲ್ಲಿ ನೀರು ಬರ್ತದೆ. ದೇಶಭಕ್ತರು ಅಂದ್ಕೊಂಡವ್ರು ಎಲ್ಲರ ಕಣ್ಣಲ್ಲಿ ನೀರು ಬರ್ತದೆ. ನೋಡ್ರಿ ಅವ್ರ ಘಟನೆ ಹೇಗಾಯ್ತಪ್ಪ ಅಂತಂದ್ರೆ, ಇಂದಿರಾ ಗಾಂಧಿ ಕ್ಯಾಬಿನೆಟ್ಟಲ್ಲಿ ಮಂತ್ರಿ ಆಗಿದ್ದಾಗ ಅವ್ರು ಇಂದಿರಾ ಗಾಂಧಿ ಹೇಳ್ತಾರೆ, ನನಗೆ ಸಾಕು, ಇನ್ನು ಈ ರಾಜಕಾರಣಿ ಬೇಕಾಗಿಲ್ಲ, ನಾನು ದಿವಸಗಳು ಸಹಿತ ನನಗೆ ಆಗ್ಲಿಕ್ಕತ್ತು ವಯಸ್ಸು, ನಾನು ರಿಟೈರ್ಮೆಂಟ್ ತೊಗೊಳ್ತೀನಿ, ನಾನು ಏನಾದರೂ ಕೆಲಸ ಮಾಡ್ತಾ ಸೇವಾ ಕೆಲಸ ಮಾಡ್ತಾ ಇರ್ತೀನಿ ಅಂಥೇಳಿ. ಮಕ್ಕಳು ಇಬ್ಬರು, ಗಂಡಸು ಮಕ್ಕಳು, ಇಬ್ಬರು ಹೆಣ್ಮಕ್ಳು, ಅವರಿಗೂ ಹೇಳಿಬಿಟ್ರು, ನೀವು ಯಾರೂ ನನ್ನ ಹತ್ರ ಬರಬೇಡ್ರಿ, ನಾನು ಯಾವುದೋ ಒಂದು ಸ್ಥಳದಲ್ಲಿದ್ದು ನಾನು ಸೇವಾ ಮಾಡ್ಕೋತ ನಿಮ್ಮ ತಾಯಿ ನಾನು ಇಬ್ಬರು ಇರ್ತೀವಿ ಅಂಥೇಳಿ. ಅವರು ಹರಿಯಾಣಕ್ಕೆ ಹೋದರು. ಹರಿಯಾಣದಲ್ಲಿ ಒಂದು ವೃದ್ಧಾಶ್ರಮ, ಅನಾಥ ಮಕ್ಕಳ ಆಶ್ರಮ ತೆಗೆದರು. ಅಲ್ಲೊಂದು ಡೈರಿ ಫಾರ್ಮ್ ಮಾಡಿದರು. ಅವ್ರು ಬಂದಂಥ ಸ್ವಲ್ಪ ದುಡ್ಡು ಜಮಾ ಇತ್ತು. ಪೆನ್ಷನ್ ಕೂಡ ರಿಜೆಕ್ಟ್ ಮಾಡಿದರು, ನನಗೇನು ಪೆನ್ಷನ್ ಬೇಕಾಗಿಲ್ಲ ಅಂಥೇಳಿ. ಅವ್ರ ಹತ್ರ ಸ್ವಲ್ಪ ದುಡ್ಡಿತ್ತು. ಆ ದುಡ್ಡಿನಲಿಂತೇನಪ್ಪ ಅಂದ್ರೆ ಒಂದು ಡೈರಿ ಫಾರ್ಮು, ಆ ಡೈರಿ ಫಾರ್ಮ್ ಇನ್ಕಮ್ಲಿಂತ ಈ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮ ನಡೆಯುವಾಗ 80 ವಯಸ್ಸು. ನಿರಂತರ ಮಾಡ್ತಾ ಮಾಡ್ತಾ ಅವ್ರಿಗೆ ಪಾಪ ಕೈಲಾಗ್ತಾ ಇಲ್ಲ ಅಂಥೇಳಿ ಅವರು ಒಂದು ಕಮಿಟಿಯನ್ನು ಹಾಕಿ ಈ ಎಲ್ಲ ಕೆಲಸಗಳನ್ನು ಅವ್ರಿಗೆ ಒಪ್ಪಿಸಿ ಅದೇ ವೃದ್ಧಾಶ್ರಮದಲ್ಲಿ ಅವರು ಇರಲಿಕ್ಕತ್ತಿದ್ರು. ಎಲ್ಲ ಕೆಲಸಗಳನ್ನು ನೋಡ್ಕೊರಿ, ಬಂದಂಥ ಇನ್ಕಮ್ಲಿಂತ ಈ ವೃದ್ಧಾಶ್ರಮ ಅನಾಥಾಶ್ರಮ ನಡಿಬೇಕು ಅಂಥೇಳಿ. ಆದರೆ ಆ ಕಮಿಟಿ ಜನರು ಅದರ ದುರುಪಯೋಗ ಮಾಡ್ಲಿಕ್ಕತ್ತರು. ದುಡ್ಡು ಬೇರೆ ಕಡೆ ಹೋಗ್ಲಿಕ್ಕತ್ತು, ಅಲ್ಲೆಲ್ಲ ಕೆಲಸ ಅಸ್ತವ್ಯಸ್ತ ಆಗ್ಲಿಕ್ಕತ್ತು, ಸರಿಯಾಗಿ ಯಾರಿಗೂ ನೋಡ್ಲಾರ್ದಂಗಾಯ್ತು. ಅದಕ್ಕೆ ಅವ್ರು ಜಿಲ್ಲಾ ಕಲೆಕ್ಟರ್ಗೆ ಒಂದು ಕಂಪ್ಲೇಂಟ್ ಬರೀತಾರೆ, ಇದು ನಂದು, ನಾನು ಈ ಕಮಿಟಿಗೆ ಒಪ್ಪಿಸಿದ್ದೀನಿ, ಈ ಕಮಿಟಿಯವರು ಈಗೆಲ್ಲ ಅವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅವಾಗ ಆ ವಿಷಯ ಗುರುತಾಗಿ ಆ ಕಮಿಟಿಯವರು, ಅಲ್ಲಿ ಕೆಲವು ರಾಜಕಾರಣಿಗಳು ಅವರೆಲ್ಲ ಒಂದಾಗಿ ಗುಲ್ಜಾರಿಲಾಲ್ ನಂದಾ 80 ವರ್ಷ ದಾಟಿದ ಆ ವೃದ್ಧರಿಗೆ, ಅವ್ರ ಹೆಂಡತಿಗೆ ಇಬ್ಬರಿಗೆ ಒಂದು ವ್ಯಾನ್ನಲ್ಲಿ ಜಬರ್ದಸ್ತಿ ಕೂಡಿಸಿ ಒಂದು ಸ್ವಲ್ಪ ದುಡ್ಡನ್ನು ಅವ್ರಿಗೆ ಕೊಟ್ಟು ದಿಲ್ಲಿಗೆ ಕಳಿಸ್ಕೊಟ್ಬಿಡ್ತಾರೆ. ದಿಲ್ಲಿಯ ಒಂದು ಯಾವುದೋ ಒಂದು ಗಲ್ಲಿಯಲ್ಲಿ ಅವ್ರಿಗೊಂದು ಹಳೇದು ಟೇಣಿನ ಮನೆ ಕಿರಾಯಿ ಕೊಡಿಸಿ ಆ ಮನೆಯಲ್ಲಿ ಹಾಕಿಬಿಡ್ತಾರೆ. ಅವ್ರಿಗೆ ಪಾಪ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಸರಿ ಅಂತಾರೆ. ಅಲ್ಲಿ ಬಂದಮೇಲೆ ಆರೋಗ್ಯ ದೃಷ್ಟಿಯಿಂದ ಹೆಂಡತಿ ತೀರ್ಕೊಳ್ತಾಳೆ, ರೊಕ್ಕ ಆಗಿ ಹೋಗ್ಬಿಡ್ತದೆ, ಹೆಂಡತಿ ತೀರ್ಕೊತಾಳೆ. ದುಡ್ಡಿಲ್ಲ ದಹನ ಮಾಡಲಿಕ್ಕೆ. ಮಂಗಳಸೂತ್ರ ಮತ್ತು ಆಕೆಯಲ್ಲಿರ್ತಕ್ಕಂಥ ಒಂದೆರಡು ಆಭರಣಗಳನ್ನು ಮಾರಾಟ ಮಾಡಿ ಆ ದಹನ ಕಾರ್ಯವನ್ನು ಮಾಡ್ತಾರೆ ಪಾಪ. ಅದಾದಮೇಲೆ ಅವ್ರ ಆರೋಗ್ಯ ಕೆಡ್ತದ. 90 ವರ್ಷ ಸನಿ ಬಂದಿರ್ತಾವೆ. ಅವ್ರ ಹಾಸಿಗೆ ಮೇಲೆ ಒಂದು ಮಂಚದ ಮೇಲೆ ಅಲ್ಲೇ ಮಲಗಿರ್ತಾರೆ. 3 ತಿಂಗಳಿಂದ ಕಿರಾಯಿ ಕೊಟ್ಟಿಲ್ಲ. ಆ ಮನೆ ಮಾಲಕ ಕರೆದು ಕೇಳ್ತಾನ, ನೀವು ಕಿರಾಯಿ ಕೊಟ್ಟಿಲ್ಲ, ನೀವು ಖಾಲಿ ಮಾಡ್ರಿ ಅಂತ ಹೇಳಿ. ಅವರು ಇಲ್ಲ, ಸ್ವಲ್ಪ ದಿವ್ಸ ನಿಂದ್ರಿ, ಕೊಡ್ತೀನಿ, ಹಾಗೆ ಹೀಗೆ ಹೇಳಿದ್ರೆ ಇಲ್ಲ ಇಲ್ಲ ಅಂಥೇಳಿ ಸಾಮಾನೆಲ್ಲ ತೆಗೆದು ಹೊರಗೆ ಹಾಕಿಬಿಡ್ತಾರೆ. ರೋಡಿಗೆ ಬರ್ತಾರೆ. ಆ ಕಡೆಲಿಂದ ಒಬ್ಬ ಪ್ರೆಸ್ ರಿಪೋರ್ಟರ್ ಹೋಗ್ತಿರ್ತಾನೆ, ಅದನ್ನು ನೋಡ್ತಾನೆ ಪರಿಸ್ಥಿತಿ. ಅಯ್ಯೋ, ಯಾರೋ ವ್ಯಕ್ತಿ ಮುದುಕನ್ನು ಹೊರಗೆ ಹಾಕಿದ್ದಾರೆ ಅಂತ ಕೇಳಿದ್ರೆ, ಇಲ್ಲ ರೊಕ್ಕ ಕೊಡ್ಬೇಕಂದ್ರೆ ತನ್ನಲ್ಲಿದ್ದ ಒಂದು 1000 ರೂಪಾಯಿ ಕೊಟ್ಟು ಸದ್ಯಕ್ಕಿರಲಿ, ಈಗ ಹೊರಗೆ ಹಾಕಬಾರ್ದು ರೋಡಿಗೆ, ಪಾಪ ಅವ್ರು ಸಾಮಾನು ಗಿಮಾನೆಲ್ಲ ಹೊರಗೆ ಹಾಕಿದ್ದೀರಿ ಅಂಥೇಳಿ ಸಾಮಾನೆಲ್ಲ ಒಳಗಿಟ್ಟು ಕೂತು, ಯಾರು ನೀವು, ನಿಮ್ಮ ಹೆಸರೇನು, ಅದು ಇದು ಹೇಳಿದಾಗ ಅವ್ರು ಏನೋ ಹೆಚ್ಚು ಹೇಳೋದಿಲ್ಲ, ಮಾತಾಡೋದಿಲ್ಲ. ಅಲ್ಲಿ ಪೇಪರ್ಸ್ ನೋಡ್ತಾನೆ. ನೆಹರು ಜೊತೆಗೆ, ಇಂದಿರಾ ಗಾಂಧಿ ಜೊತೆಗೆ ಅವ್ರ ಫೋಟೋಗಳು, ಅವ್ರು ಕೆಲಸ ಮಾಡಿದ್ದು, ನೆಹರು ಅವರಿಗೆ ಪತ್ರ ಬರೆದಿದ್ದು, ಅವೆಲ್ಲ ನೋಡಿ ಆಶ್ಚರ್ಯ. ಆ ಪ್ರೆಸ್ ರಿಪೋರ್ಟರ್ಗೆ ರೋಮಾಂಚನ ಆಗ್ತದೆ. ಅರೆ, ಇವರು ಗುಲ್ಜಾರಿಲಾಲ್ ನಂದಾ ಇದ್ದಾರ, ನಮ್ಮ ದೇಶದ 2 ಸಲ ಪ್ರಧಾನಮಂತ್ರಿಗಳು, ಇವರು ಸಾಮಾನ್ಯನ ರೋಡಿಗೆ ಹಾಕಿದ್ರ ಅಂಥೇಳಿ ಬಹಳ ಆಶ್ಚರ್ಯ ಆಗಿ ಮರುದಿವ್ಸ ಒಂದು ದೊಡ್ಡ ಆರ್ಟಿಕಲ್ ಬರೀತಾನಂತ ಪೇಪರ್ದಲ್ಲಿ. ಈ ಗುಲ್ಜಾರಿಲಾಲ್ ನಂದಾ ಎಲ್ಲಿದ್ದಾರೆ ಅಂತ ಮೊದಲು ಕೇಳ್ಕೊತಾನೆ ಫೋನ್ ಮಾಡಿ. ಇಲ್ಲ, ಅವ್ರು ಯಾವಾಗೋ ತೀರಿ ಹೋಗಿದ್ದಾರೆ ಅಂತ ಹೇಳ್ತಾರೆ. ಹೋಮಿ ಮಿನಿಸ್ಟ್ರಿ ಕಡೆಯಿಂದ ಅವ್ರಿಗೆ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಮರುದಿವ್ಸ ಎಲ್ಲ ಇವ್ರದ್ದು ದೊಡ್ಡ ಆರ್ಟಿಕಲ್ ಬರೆದಾಗ ಎಲ್ಲರೂ ಗಾಬರಿ. ಅಯ್ಯೋ, ಓಡಿ ಬರ್ತದೆ ಗೌರ್ಮೆಂಟ್ ಎಲ್ಲ, ಓಡಿ ಬಂದು ಅವ್ರು ಇದು ಮಾಡಿ ಏಮ್ಸ್ನಲ್ಲಿ ಭರ್ತಿ ಮಾಡಿ ಇದು ಮಾಡಿ ಕೊನೆ ದಿವಸವರೆಗೆ ಅವ್ರನ್ನ ಸ್ವಲ್ಪ ಪೆನ್ಷನ್ ಕೊಟ್ಟು ಇದು ಮಾಡಿ ರಕ್ಷಣೆ ಮಾಡ್ತದೆ, ಅದು ಬೇರೆ ವಿಷಯ. ಆದರೆ ನೋಡ್ರಿ, ಎಂಥ ನಮ್ಮ ದೇಶದ ಸಲುವಾಗಿ ಹೋರಾಡಿದ ಒಬ್ಬ ಮನುಷ್ಯ, ಸ್ವತಂತ್ರ ಸಮರ ಯೋಧ, 2 ಸಲ ಪ್ರಧಾನಮಂತ್ರಿ, ಅಂಥವ್ರನ್ನ ರೋಡಿಗೆ ಹಾಕಿ ಏನಪ್ಪ ಅಂತಂದ್ರೆ ಸಾಮಾನುಗಳನ್ನು ಹಾಕಿದ್ರು. ಎಷ್ಟು ದುರ್ಭಾಗ್ಯದ ಸಂಗತಿ, ಎಷ್ಟು ದುಃಖ ಆಗ್ತದೆ ಕೇಳಿದ್ರೆ. ಅದೇ ಪ್ರಕಾರ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಮ್ಮೆ ನಾನಾಜಿ ದೇಶ್ಮುಖ್ ಹತ್ರ ಬಂದಿದ್ರು. ಅವಾಗ ನಾನಾಜಿ ದೇಶ್ಮುಖ್ ನೋಡಿ
ಅರೆ ವಾಜಪೇಯಿ ಜಿ आपके तो ಚಪ್ಪಲ್ ಫಟ್ ಗಯೆ, ನಿಮ್ಮ ಚಪ್ಪಲಿ ಹರಿದೋಗಿದ್ದ, ಹೊಸ ಚಪ್ಪಲಿ ತೊಗೊಳ್ರಿ ಅಂತ 20 ರೂಪಾಯಿ ಕೊಟ್ಟರು. ಸರಿ ಅಂತ ಹೇಳಿದ್ರು ವಾಜಪೇಯಿ. 3 ದಿವಸ ನಂತರ ಬಂದರು, ಅವೇ ಹರಿದ ಚಪ್ಪಲಿ ಇತ್ತು. ಕೇಳಿದ್ರು, मैंने तो आपको पैसे दिए थे नए चप्पल लेने के वास्ते, आपने चप्पल नहीं खरीदी. ಅವ್ರು ನೀವು ಚಪ್ಪಲಿ ತೊಗೊಂಡಿಲ್ಲ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ನಾನು 2 ದಿವಸದಿಂದ ಊಟ ಮಾಡಿದ್ದಿಲ್ಲ, ಅದಕ್ಕೆ ನಿಮ್ಗೆ ಕೊಟ್ಟು 20 ರೂಪಾಯಿ ನಾನು ಊಟ ಮಾಡಿದೆ ಹೊಟ್ಟೆ ತುಂಬ ಅಂತೇಳಿ. ನೋಡ್ರಿ ಎಂತಹ ಮಹಾನ್ ಭಾವರು 2 ದಿವಸ ಉಪವಾಸಿದ್ದು ನಮ್ಮ ದೇಶದ ಸಲುವಾಗಿ ನಿರಂತರ ಕೆಲಸ ಮಾಡ್ತಕ್ಕಂಥವ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಾಷ್ಕಂದ್ಗೆ ಹೋಗಬೇಕು, ಮರುದಿವ್ಸ ಮುಂಜಾನೆ ಹೋಗೋದದ. ಅಲ್ಲಿ ಲಾಹೋರ್ ಒಪ್ಪಂದದ್ದು ಇದ್ರದಿತ್ತು, ಪಾಕಿಸ್ತಾನ ಜೊತೆ ಯುದ್ಧ ಆಗಿದ್ದಲ್ಲಿ ತಾಷ್ಕಂದ್ನಲ್ಲಿ ಮಾತುಕತೆ ಇತ್ತು. ಕೋಟ್ ಹರಿದೋಗಿತ್ತು. ಶಾಸ್ತ್ರಿ ಹೆಂಡತಿ ಅಂತಾಳೆ, ಒಂದು ಹೊಸದು ಕೋಟ್ ತೊಗೊಳ್ರಿ. ಅರೆ ನೈವೋ ಚಲ್ತಾ ಅಭಿ ಕೈಕು ಅಂತಂದು ಏನ ನಡೀತದ, ಸ್ವಲ್ಪ ಹೊಲ್ದು ಕೊಡು ಅಂತೇಳಿ ಆಕೆ ಹೊಲ್ದು ಕೊಟ್ಲು. ಅಂಥ ಕೋಟಿನ ಹೈಕೊಂಡವ್ರು ತಾಷ್ಕಂದ್ಗೆ ಹೋಗಿದ್ರು. ಅಲ್ಲೇ ಅವರು ತೀರ್ಕೊಂಡ್ರು. ಅವ್ರಿಗೆ ವಿಷ ಹಾಲಿನಲ್ಲಿ ಕೊಟ್ಟರು. ಲಾಸ್ಟ್ ಅವ್ರು ರಾತ್ರಿ ಮಲಗುವಾಗ ಅಲ್ಲಿ ಇವರು ಅಡಿಗೆತ ಇದ್ದಿದ್ದಿಲ್ಲ, ಅಲ್ಲಿ ಸೋವಿಯತ್ ರಷ್ಯಾದ ಅಡಿಗೆ ಇದ್ದ ಅಂತ ಹೇಳ್ತಾರೆ. ಅದ್ರದ್ದು ಎನ್ಕ್ವೈರಿ ಮಾಡ್ರಿ ಅಂತ ಹೇಳಿದ್ರೆ ಮಾಡೋದಿಲ್ಲ. ಇಂದಿರಾ ಗಾಂಧಿ ಭಾಳ ಮಂದಿ ಹೇಳ್ತಾರೆ, ಇಲ್ಲ ಅದು ವಿಷ ಕೊಟ್ಟಿದ್ದದ ಅದು ಅಂತ ಹೇಳೋದೇನೋ ಬೇರೆ ವಿಷಯ ಆಯಿತು, ಆಗಲಿಲ್ಲ. ಹೇಳೋ ತಾತ್ಪರ್ಯ ಏನಪ್ಪ ಅಂತಂದ್ರೆ, ಎಂತೆಂಥ ಮಹಾನ್ ಭಕ್ತರು, ದೇಶಭಕ್ತರು, ಎಷ್ಟು ಪ್ರಾಮಾಣಿಕವಾಗಿದ್ದರು. ಶಾಸ್ತ್ರಿಯವರಿಗೆ ಒಂದು ಕಾರ್ ತೊಗೊಂಡಿದ್ರು. ಅವ್ರದ್ದು ಫೈಟ್ ಕಾರ್ ಇತ್ತು, 70,000 ರೂಪಾಯಿ ಲೋನ್ ಉಳಿದಿತ್ತು. ಅವ್ರು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಲಿಂದ ಲೋನ್ ತೊಗೊಂಡಿದ್ರು. ಇಂದಿರಾ ಗಾಂಧಿ ಹೇಳಿದ್ಲು, ಶಾಸ್ತ್ರಿಜಿ ತೀರಿದ ನಂತರ ನಿಮ್ಮ ಲೋನ್ ನಾವು ಮಾಫ್ ಮಾಡ್ತೀವಿ. ಬೇಡ ನಮಗೆ ಮಾಫ್ ಮಾಡೋದು ಬೇಡ, ನಾನು ಪೆನ್ಷನ್ನಲ್ಲಿ ಕಟ್ತೀನಿ ಅಂತೇಳಿ. ಈಗ ನಂಗೆ ಫ್ರೀ ಕೊಡ್ರಿ, 5 ಫ್ರೀ 6 ಫ್ರೀ 6 ಗ್ಯಾರಂಟಿ ಇವೇನು ಇದ್ದಿದ್ದಿಲ್ಲ. ಇದ್ದರೂ ಕೂಡ ಆಗಿನ ಜನರು ಎಷ್ಟು ಸ್ವಾಭಿಮಾನಿಗಳಿದ್ದರು. ನಮ್ಮ ದೇಶದ ಸಲುವಾಗಿ ಕೆಲಸ ಮಾಡ್ತಕ್ಕಂಥ ಮಹಾನ್ ಶಾಸ್ತ್ರಿಜಿ ಹೆಂಡತಿ ನನಗೇನೋ ಬೇಕಾಗಿಲ್ಲ ಅಂತ ಹೇಳಿದ್ಲು. ಅಂಥ ಪರಿಸ್ಥಿತಿಯಲ್ಲಿ ಪೆನ್ಷನ್ನಿಂದ ಆ ರೊಕ್ಕನ ಕಟ್ಟಿದ್ಲು. ನಾವು ಈ ಕಥೆಗಳನ್ನು ನಮ್ಮ ಮಕ್ಕಳಿಗೆ ಹೇಳಬೇಕು, ಪ್ರಾಮಾಣಿಕವಾಗಿರಬೇಕು. ರಾಜಕಾರಣದಲ್ಲಿ ಕೆಲಸ ಮಾಡೋರು ಪ್ರಾಮಾಣಿಕತನ ನಾವೆಲ್ಲರೂ ಅಭ್ಯಾಸ ಮಾಡ್ಕೋಬೇಕು. ಭಾರತ್ ಮಾತಾಗೆ ಜೈ. ಎಲ್ಲರಿಗೆ ತಲೆಬಾಗಿ ನಮಸ್ಕರಿಸುತ್ತೀವಿ.